ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಷಯ ಲುಂಗಿಗಳು. ಸಾಮಾನ್ಯವಾಗಿ ಯಾವುದೇ ಪುರುಷರನ್ನ ಕೇಳಿ ಲುಂಗಿಗಳನ್ನು ಯಾಕೆ ಧರಿಸ್ತೀರಿ ಅಂತ ಅವರು ಹೇಳೋದು ಒಂದೇ ಉತ್ತರ, ತುಂಬ ಕಂಫರ್ಟ್ ಆಗಿರುತ್ತೆ ಅಂತ. ಜೊತೆಗೆ ಇತರೆ ರೀತಿಯ ಬಟ್ಟೆಗಳನ್ನು ಹೋಲಿಸಿದ್ರೆ ಲುಂಗಿಗಳು ಹಗ್ಗದ ಬೆಲೆಯಲ್ಲಿ ಸಿಗ್ತವೆ. ಹಾಗೆ ಲುಂಗಿಗಳು ಸಾಮಾನ್ಯವಾಗಿ ಕಾಟನ್ ಬಟ್ಟೆಯಿಂದ ಮಾಡಲಾಗಿದೆ. ಹಾಗಾಗಿ ಭಾರತದ ಬಿಸಿ ವಾತಾವರಣಕ್ಕೆ ಇವುಗಳನ್ನು ಧರಿಸೋದ್ರಿಂದ ಆರಾಮದಾಯಕವಾಗಿ ಅನಿಸುತ್ತೆ. ಹಾಗಾದರೆ ಈ ಕಂಫರ್ಟಬಲ್ ಆಗಿರುವಂತಹ ಲುಂಗಿಗಳನ್ನು ಮೊದಲು ಪರಿಚಯ ಮಾಡಿದ್ದು ಯಾರು, ಇದು ಹೇಗೆ ಜಾರಿಗೆ ಬಂತು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಈ ಇಂಟ್ರೆಸ್ಟಿಂಗ್ ಟಾಪಿಕ್ನ ಕೊನೆವರೆಗೂ ಕೇಳಿ. ನಾನು ಸೌಜನ್ಯ ರಜತ್, ಇದು ಆದ್ಯಂತ್ ಆರ್ಟ್ ವರ್ಲ್ಡ್. ಭಾರತೀಯ ಮನೆಗಳಲ್ಲಿ ಪುರುಷರು ಲುಂಗಿಗಳನ್ನು ಧರಿಸೋದು ಸಾಮಾನ್ಯವಾದ ದೃಶ್ಯ. ಲುಂಗಿಗಳು ಭಾರತದ ವಿವಿಧ ರಾಜ್ಯಗಳು ಮತ್ತು ಪ್ರದೇಶಗಳಲ್ಲಿ ಕಂಡುಬರುವಂತಹ ಸಾಂಪ್ರದಾಯಿಕ ಮತ್ತು ಪ್ರಾದೇಶಿಕ ಉಡುಪಾಗಿದೆ. ಲುಂಗಿಗಳನ್ನು ದಕ್ಷಿಣ ಭಾರತದ ರಾಜ್ಯಗಳಲ್ಲಿ, ಪೂರ್ವ, ಉತ್ತರ ರಾಜ್ಯಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತೆ. ಬಿಗಿಯಾದ ಪ್ಯಾಂಟ್ಗಳನ್ನು ಧರಿಸೋದು ಈಗ ಟ್ರೆಂಡೇ ಆಗಿಬಿಟ್ಟಿದೆ. ಬಿಗಿಯಾದ ಪ್ಯಾಂಟ್ಗಳು ಅತಿಯಾದ ಬೆವರುವಿಕೆಗೆ ಕಾರಣವಾಗುತ್ತೆ. ಇದು ಬ್ಯಾಕ್ಟೀರಿಯಾ ಸೋಂಕಿಗೆ ಕಾರಣವಾಗಬಹುದು. ಲುಂಗಿಗಳು ಈ ಸೋಂಕಿನಿಂದ ದೂರವಿಡುತ್ತೆ. ಲುಂಗಿಯು ಆರಾಮದಾಯಕ ಮತ್ತು ಸುಲಭವಾಗಿ ಧರಿಸುವಂತಹ ಬಟ್ಟೆ. ಸಾಮಾನ್ಯವಾಗಿ ಲುಂಗಿಯನ್ನು 2 ರೀತಿಯ ಬಟ್ಟೆಗಳಿಂದ ಮಾಡಲಾಗುತ್ತೆ. ಮೊದಲನೆಯದು ಸಿಲ್ಕ್ ರೀತಿಯ ಬಟ್ಟೆಗಳನ್ನು ಮದುವೆಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬಳಸಲಾಗುತ್ತೆ. ಹಾಗೆ ಕಾಟನ್ ರೀತಿಯ ಲುಂಗಿಗಳನ್ನು ದೈನಂದಿನ ಜೀವನಕ್ಕೆ ಬಳಸಲಾಗುತ್ತೆ. ಲುಂಗಿಗಳು ಬಹಳ ಕಂಫರ್ಟಬಲ್ ಆದಂತಹ ಬಟ್ಟೆ. ಇದು ಬಹಳ ಹಗುರವಾಗಿರುತ್ತೆ. ಹಾಗೆ ಗಾಳಿಯ ಹರಿವನ್ನು ಹೆಚ್ಚಿಸುತ್ತೆ. ಲುಂಗಿ ದಕ್ಷಿಣ ಭಾರತದಲ್ಲಿ ಆಳವಾದ ಸಾಂಸ್ಕೃತಿಕ ಬೇರುಗಳನ್ನು ಹೊಂದಿದೆ. ಇಲ್ಲಿನ ಜನರು ತಮ್ಮ ಸಾಂಸ್ಕೃತಿಕ ಗುರುತು ಮತ್ತು ಸಾಂಪ್ರದಾಯಿಕ ಸಂಪರ್ಕ ಸಾಧಿಸುವ ಮಾರ್ಗವಾಗಿ ಲುಂಗಿಗಳನ್ನು ಧರಿಸ್ತಾರೆ. ದೈಹಿಕ ಶ್ರಮದಲ್ಲಿ ತೊಡಗಿರುವಂತಹ ಕೃಷಿಕರಿಗೆ, ರೈತರಿಗೆ ಇದು ಬಹಳ ಉಪಯೋಗಕರವಾದಂತಹ ಉಡುಗೆ. ಹಾಗಾದರೆ ಈ ಲುಂಗಿಗಳ ಮೂಲ ಯಾವುದು, ಆ ವಿಷಯನ ಈಗ ತಿಳಿಸ್ತೀನಿ. ಲುಂಗಿಗಳು ಅನೇಕ ಏಷ್ಯನ್ ಸಮುದಾಯಗಳಲ್ಲಿ ಹಾಗೂ ಪ್ರದೇಶಗಳಲ್ಲಿ ವೇಗವಾಗಿ ಜನಪ್ರಿಯಗೊಂಡಿದೆ. ಲುಂಗಿಗಳು ಮೂಲತಃ ಭಾರತದ ದಕ್ಷಿಣದ ಜನಸಂಖ್ಯೆಯಿಂದ ಬಂದಿದ್ದು. ಲುಂಗಿಯು ಆವಿಷ್ಕರಿಸಿದ ಎಲ್ಲಾ ಬಟ್ಟೆಗಳಲ್ಲಿ ಅತ್ಯಂತ ಸರಳ ಮತ್ತು ಅನುಕೂಲಕರವಾಗಿದೆ. ಇದು ಇತ್ತೀಚಿನ ಸಮುದಾಯಗಳಲ್ಲಿ ಬಹಳನೇ ಜನಪ್ರಿಯವಾಗಿದೆ. ಈ ಲುಂಗಿಗಳನ್ನು ಮೊದಲು ಪರಿಚಯಿಸಿದ್ದು ಚೋಳ ರಾಜವಂಶ. ಚೋಳ ರಾಜವಂಶದ ಆಳ್ವಿಕೆಯಲ್ಲಿ 6ನೇ ಮತ್ತು 10ನೇ ಶತಮಾನದ ನಡುವೆ ಆಗ್ನೇಯ ಏಷ್ಯಾದಿಂದ ಇಂದಿನ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ರಾಜ್ಯಗಳಿಗೆ ಲುಂಗಿಯನ್ನು ತರಲಾಯಿತು. ಈ ಲುಂಗಿಗಳನ್ನು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ್, ಪಂಜಾಬ್, ಒರಿಸ್ಸಾ ಹೀಗೆ ಹಲವಾರು ರಾಜ್ಯಗಳಲ್ಲಿ, ಶ್ರೀಲಂಕಾ, ಬಾಂಗ್ಲಾದೇಶ್ ಹೀಗೆ ಹಲವಾರು ದೇಶಗಳಲ್ಲಿ ಸಾಂಪ್ರದಾಯಿಕ ಉಡುಗೆಗಳಾಗಿ ಬಳಸಲಾಗ್ತಾ ಇದೆ. ಇಷ್ಟೊಂದು ಕಂಫರ್ಟಬಲ್ ಆದಂತಹ ಉಡುಗೆಯನ್ನು ಇಲ್ಲಿವರೆಗೂ ಯಾರೂ ಕಂಡುಹಿಡಿದಿಲ್ಲ. ಈ ವಿಷಯಕ್ಕೆ ನಿಮ್ಮ ಉತ್ತರ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.